ಆತನಿಗೆ ಕಂಡೋರ್ ಮನೆ ಹೆಣ್ಮಕ್ಕಳ ಮೇಲೆ ಕಣ್ಣಾಕೋದೆ ಕೆಲಸ. ಈತನ ಈ ಪಾಪದ ಕಾರ್ಯಕ್ಕೆ ಪತ್ನಿಯೇ ಬೆಂಗಾವಲಾಗಿ ನಿಂತಿದ್ಲಂತೆ. ಫೇಸ್ಬುಕ್ನಲ್ಲಿ ಹೆಣ್ಮಗಳೊಬ್ಬಳನ್ನ ಬಲೆಗೆ ಕೆಡವಿಕೊಂಡವ ಆಡಬಾರದ ಆಟ ಆಡಿದ್ದಾನೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಗಂಡನ ನವರಂಗಿ ಆಟ, ಹೆಂಡತಿಯೇ ಕೊಟ್ಟಿದ್ಲು ಬೆಂಬಲ. ಕಿಲಾಡಿ ಜೋಡಿ ಬ್ಲಾಕ್ ಮೇಲ್ ವೀರನಿಗೆ ಬಿತ್ತು ಬೇಡಿ. ಜಗತ್ತಲ್ಲಿ ಇಂತಹ ಗಂಡ ಹೆಂಡತಿಯು ಇರ್ತಾರ ಅನ್ನೋದಕ್ಕೆ ಇವರೇ ಜೀವಂತ ಸಾಕ್ಷಿ ನೋಡಿ. ಗಂಡನ ನಡತೆಯಲ್ಲಿ ಸಣ್ಣ ಬದಲಾವಣೆಯಾದ್ರೂ ಹೆಂಡತಿಯರು ರಣಚಂಡಿ ಆಗ್ತಾರೆ. ತನ್ನ ಸ್ಥಾನಕ್ಕೆ ಇನ್ನೊಬ್ಬಳು ಬರ್ತಾಳೆ ಅಂತ ಗೊತ್ತಾದ್ರೆ ಸಂಸಾರವನ್ನೇ ಸರ್ವನಾಶ ಮಾಡಿಬಿಡ್ತಾರೆ. ಆದ್ರೆ ಈಕೆ ಸಿಕ್ಕಾಪಟ್ಟೆ ಡಿಫ್ರೆಂಟು. ಗಂಡನ ಮನೆಹಾಳ್ ಕೆಲ್ಸಕ್ಕೆ ಪತ್ನಿಯೇ ಸಾಥ್ ಕೊಟ್ಟಿದ್ಲು. ಪಕ್ಕದ ಏರಿಯಾದ ಆಂಟಿಯ ಬಾಳಲ್ಲಿ ಎಂಟ್ರಿ ಕೊಟ್ಟವ ಆಡಬಾರದ ಆಟ ಆಡಿದ್ದ. ಕೊನೆಗೆ ಕತ್ತಲ ರಾತ್ರಿಯ ವಿಡಿಯೋ ಮಾಡ್ಕೊಂಡು ಕೊಡಬಾರದ ಕಾಟ ಕೊಡ್ತಿದ್ದ. ಗಂಡನ ಈ ಮನೆಹಾಳ್ ಕೆಲಸಕ್ಕೆ ಪತ್ನಿಯೇ ಬೆಂಗಾವಲಾಗಿ ನಿಂತಿದ್ದಾಳಂತೆ. ಇವರನ್ನ ಜನ್ಮದ ಜೋಡಿ ಅನ್ಬೇಕು, ಸ್ಪೆಷಲ್ ಆಗಿ ರೆಡಿ ಆಗಿರೋ ಮನೆಹಾಳ್ ಜೋಡಿ ಅನ್ಬೇಕು, ಒಂದು ಗೊತ್ತಾಗ್ತಿಲ್ಲ. ಈತನ ಹೆಸರು ಸಚಿನ್ ದಾನಪ್ಪನವರ್, ಪತ್ನಿ ಸುಪ್ರಿಯಾ ದಾನಪ್ಪನವರ್. ಹಾವೇರಿಯ ಬಸವೇಶ್ವರ ನಗರದ ನಿವಾಸಿಗಳು. ನೋಡಿದಕೊಳ್ಳೆ ನರಪೇತ್ಲ ನಾರಾಯಣ ಇದ್ದಂಗವನೇ. ಆದ್ರೆ ಈತನಿಗೆ ಮೈ ತುಂಬಾ ಕಾಮ. ಹೀಗಾಗಿ ಕೆಲ ತಿಂಗಳ ಹಿಂದೆ ಹೆಣ್ಮಗಳೊಬ್ಳಿಗೆ ಫೇಸ್ಬುಕ್ ನಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದ. ಆ ಹೆಣ್ಮಗಳು ಕೂಡ ಈತನ ಪಕ್ಕದ ಏರಿಯಾದವಳು. ಹೀಗಾಗಿ ನಮ್ ಕಡೆಯವನೇ ಅಂತ ಅಕ್ಸೆಪ್ಟ್ ಕೂಡ ಮಾಡಿದ್ಲು. ಅಲ್ಲಿಂದಲೇ ನೋಡಿ ಇವನ ಕಾಮದ ಕಳ್ಳಾಟ ಶುರುವಾಗಿದ್ದು. ಹಾಯ್ ಹೆಲೋ ಅಂತ ಶುರು ಮಾಡಿದವ ಸ್ನೇಹದ ಹೆಸರಲ್ಲಿ ಪರಿಚಯ ಮಾಡ್ಕೊಂಡಿದ್ದ. ದಿನಗಳು ಉರುಳ್ತಾ ಇದ್ದಂತೆ ಇದೇ ಸ್ನೇಹ ಹಾಸಿಗೆವರೆಗೂ ಬಂದು ನಿಂತಿತ್ತು. ಹೆಣ್ಮಗಳನ್ನ ಹುರಿದು ಮುಕ್ಕದವ ತನ್ನ ಕಾಮದಾಟವನ್ನ ವಿಡಿಯೋ ಮಾಡ್ಕೊಂಡಿದ್ದ. ಯಾವಾಗ ಕತ್ತಲೆಯ ಕಳ್ಳಾಟ ಇವನ ಮೊಬೈಲ್ ಸೇರ್ತೋ ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾನೆ. ನಾನು ಕರ್ದಾಗ ಬರ್ಬೇಕು, ಇಲ್ದಿದ್ರೆ ನಿನ್ ಗಂಡನಿಗೆ ಕಳಿಸ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡ್ತಿದ್ನಂತೆ. ದುರಂತ ಅಂದ್ರೆ ಗಂಡನ ಕಾಮದ ಕೂಪದಲ್ಲಿ ಈತನ ಹೆಂಡತಿಯದ್ದೂ ಪಾಲಿದ್ಯಂತೆ. ಗಂಡನ ಪಾಪದ ಕೆಲಸಕ್ಕೆ ಸಾಥ್ ನೀಡಿದವಳು ಅಮಾಯಕ ಹೆಣ್ಮಗಳಿಗೆ ಬೆದರಿಕೆ ಹಾಕ್ತಿದ್ಲಂತೆ. ಯಾವಾಗ ಸಂತ್ರಸ್ತೆ ಇವಳ ಮಾತಿಗೆ ಒಪ್ಲಿಲ್ವೋ ಪಾಪಿ ಸಚಿನ್ ಫೋಟೋಗಳನ್ನ ಆಕೆಯ ಗಂಡನಿಗೆ ಶೇರ್ ಮಾಡಿದ್ದ. ದಿಕ್ಕು ಕಾಣದಂತಾದ ಕುಟುಂಬ ಹಾವೇರಿಯ ಸೆನ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದೆ. ಹೀಗಾಗಿ ತನಿಖೆಗಿಳಿದ ಖಾಕಿ ಪಡೆ ಆರೋಪಿಗಳ ಕೈಗೆ ಕೋಳ ತೊಡಿಸಿದೆ. ಪ್ರಮುಖವಾಗಿ ಸಚಿನ್ ಮತ್ತು ಆತನ ಪತ್ನಿಯಾಗಿರ್ತಕ್ಕಂಥ ಸುಪ್ರಿಯಾ ಇಬ್ಬರ ಮೇಲೆ ಕೂಡ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲನ್ನು ಮಾಡಿರ್ತಕ್ಕಂಥದ್ದು. ಮತ್ತು ಯಾವಾಗ ಫೋಟೋ ಮತ್ತು ವಿಡಿಯೋಗಳು ಶೇರ್ ಆಗ್ತದೆ ಅಂಥ ಸಂದರ್ಭದಲ್ಲಿ ಇಬ್ಬರ ನಡುವೆ ಕ್ಲಾಶ್ಗಳಾಗ್ತದೆ. ಅಂತಹ ಸಂದರ್ಭದಲ್ಲಿ ಸಂತ್ರಸ್ತೆಗೆ ಬೆದರಿಕೆಗಳನ್ನು ಹಾಕ್ತಾರೆ. ನಿನ್ನನ್ನು ಕೊಲೆ ಮಾಡಲಿಕ್ಕೆ ನಾನು ಸುಪಾರಿಯನ್ನು ಕೊಡ್ತೇನೆ ಅನ್ನುವಂಥ ರೀತಿಯಾದಂಥ ಬೆದರಿಕೆಗಳನ್ನು ಹಾಕಿದ್ದಾಳೆ ಎನ್ನುವಂಥ ಆರೋಪ ಕೂಡ ಈಗ ಸದ್ಯ ಆಕೆಯ ಮೇಲೆ ಇರ್ತಕ್ಕಂಥದ್ದು. ಇದಕ್ಕೆ ಹೇಳೋದು ನೋಡಿ, ಈ ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತು ಪರಿಚಯ ಇಲ್ಲದವರನ್ನ ಫ್ರೆಂಡ್ ಮಾಡ್ಕೊಳ್ಳುವಾಗ 10 ಬಾರಿ ಯೋಚನೆ ಮಾಡಬೇಕು ಅಂತ. ಒಂದೇ ಒಂದು ಕ್ಷಣ ಯಾಮಾರಿದ್ದಕ್ಕೆ ಹೆಣ್ಮಗಳು ಕಣ್ಣೀರ ಬದುಕು ಸಾಗಿಸ್ತಿದ್ದಾಳೆ. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಹಾವೇರಿ.